ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತಿರೋದೇನೆಂದರೆ, ಮನೆಯಲ್ಲೆಲ್ಲ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದಂತೇಳಿ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದರಲ್ಲಿ ಸಣ್ಣ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ಫಸ್ಟ್ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ನಾವು ಒಂದೆರಡು, ಜಾಸ್ತಿ ಬೇಡ, ಒಂದೆರಡು ಹಸಿಮೆಣ್ಸಿನ್ಕಾಯಿನೂ ಸಹ ಅದನ್ನ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡೋಣ. ಯಾಕಂದರೆ ಹಸಿ ಸ್ಮೆಲ್ ಇರಬಾರ್ದು. ಇದ್ರ ಜೊತೆಗೆ ಮತ್ತು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಅದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಜಬ್ಕೊಂಡು ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಫ್ರೈ ಮಾಡೋದ್ರಿಂದ ನಮಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಹಸಿ ಹಸಿ ಆ ಸ್ಮೆಲ್ ಬರೋದಿಲ್ಲ. ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಿರೋಂಗೆ ನಾವು ಸಣ್ಣ ಸಣ್ಣದಾಗಿ ಹಚ್ಕೊಂಡಿರತಕ್ಕಂಥ ತರಕಾರಿನೂ ಸಹ ಸೇರಿಸ್ಕೊಳ್ಳೋಣ. ಮಕ್ಕಳಿಗೆ ಸಣ್ಣದಾಗಿ ಡಿಸೈನ್ ಆಗಿದ್ದರೆ ಅವರು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ದಪ್ಪ ದಪ್ಪ ಇದ್ದರೆ ಅವರು ತಿನ್ನೋದಕ್ಕೆ ಇಷ್ಟಪಡಲ್ಲ. ನಿಮಗೆ ತಿಳಿದಿದೆ, ಅವ್ರುಗಳು ತರಕಾರಿ ತಿನ್ನಬೇಕಂದ್ರೆ ತುಂಬ ಕಷ್ಟ. ಅದ್ರ ಜೊತೆಗೆ ನಾವು ಇವಾಗ ಈ ತರಕಾರಿ ಜೊತೆ ಏನು ಸೇರಿಸ್ಕೊಳ್ಳೋಣ ಅಂದರೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಎಷ್ಟು ಬೇಕು, ಯಾಕೆ ಮುಂಚೆನೇ ನಾವು ಹಸಿಮೆಣ್ಸಿನ್ಕಾಯಿನ ಸೇರಿಸಿದ್ದೀವಿ. ಅದರಿಂದ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿಸ್ಕೊಂಡಾದ್ಮೇಲೆ ಎಲ್ಲನೂ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ನೀರನ್ನ ಮಾತ್ರ ಸೇರ್ಸೋದಕ್ಕೆ ಹೋಗಬೇಡಿ. ಈ ಒಂದು ಹಬೆನಲ್ಲೇ ಈ ಒಂದು ತರಕಾರಿ ಬೇಯಬೇಕು. ಅದಾಗಿ ಇದು ಬೇಯ್ತಾ ಇರೋಂಗೆ ಪಕ್ಕದಲ್ಲಿ ನಾವು ಏನು ಮಾಡೋಣ ಅಂತಂದರೆ, ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ, ಎಗ್ ರೈಸ್ ಇರೋದ್ರಿಂದ ಇದು ನಾವು ಎಗ್ಗನ್ನ ಸಪ್ರೇಟಾಗಿ ನಾವು ಈ ರೀತಿ ನಾವು ಹುರಿದು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ತರಕಾರಿ ಜೊತೆ ನಾವು ಆ್ಯಡ್ ಮಾಡ್ದು ಅಂತಂದರೆ ಅದೊಂಥರ ಒದ್ದೆ ನೀರು ಥರ ಆಗೋಗಿ ಒಂಥರ ಸ್ಮೆಲ್ ಬರುತ್ತೆ. ಸೊ ಈ ರೀತಿ ನೀವು ಮಾಡಿದ್ರೆ ಒಳ್ಳೆ ಐಡಿಯಾ ಇರುತ್ತೆ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಗ್ನ ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ಳಿ. ಏನಕ್ಕಂದರೆ ಆ ಒಂದು ತರಕಾರಿನಲ್ಲೂ ಉಪ್ಪು ಸೇರಿಸಿರ್ತೀರ, ಇದನ್ನಲ್ಲೂ ಇದ್ದರೆ ಒಂಥರ ಒಳ್ಳೆ ಫ್ಲೇವರ್ ಇರುತ್ತೆ ಅಂತೇಳಿ. ಇದು ಎಷ್ಟರ ಮಟ್ಟಿಗೆ ನೀವು ಇದನ್ನು ನೀವು ಪುಡಿ ಮಾಡ್ಕೊಳ್ಬೇಕಂತಂದರೆ ಚೆನ್ನಾಗಿ ಸ್ಲೋ ಫ್ಲೇಮಲ್ಲೇ ಕಲಿಸ್ಕೋಬೇಕು ಫ್ರೆಂಡ್ಸ್. ಇದು ಕಲಿಸ್ಕೋತಾ ಇರೋಂಗೆ ಉದುರಾಗಿ ಬರುತ್ತೆ. ಅಷ್ಟು ತನಕ ನಾವು ಕಲಿಸ್ಕೊಂಡು ಏನು ಮಾಡಬೇಕು ಅಂತಂದರೆ, ಪಕ್ಕದಲ್ಲಿ ತರಕಾರಿ ಬೇಯ್ತಾ ಇರುತ್ತಲ್ಲ, ಆ ಒಂದು ತರಕಾರಿಗೆ ಅದನ್ನು ನಾವು ಏನು ಮಾಡೋಣ, ಸೇರಿಸ್ಕೊಳ್ಳೋಣ. ಬನ್ನಿ, ಸೇರಿಸ್ಕೊಂಡು ಆದಮೇಲೆ ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡಬೇಕು. ಪೂರ್ತಿ ಮಿಕ್ಸ್ ಮಾಡಿ ನಾವು ಅದೆಲ್ಲನೂ ತರಕಾರಿಗಳ ಜೊತೆ ಮಿಂಗಲ್ ಆಗುತ್ತೆ. ಒಂದೇ ಕಡೆ ಇರೋದಿಲ್ಲ, ಎಲ್ಲ ಕಡೆಯೂ ಇರುತ್ತೆ. ಇದಾಗ್ತಿರೋಂಗೆ ನಾವೇನು ಮಾಡಬೇಕು ಅಂದರೆ, ಅನ್ನನ ಮಾಡಿ ಅದು ಹಾರಿ ಅದನ್ನು ಉದ್ರಾಗಿರೋಂಗೆ ನಾವು ಇಟ್ಕೊಳ್ಬೇಕು. ನೋಡಿ, ಈಗ ಅನ್ನ ಇದೆ. ಈ ಒಂದು ರೈಸ್ನೂ ಸಹ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ನಾವೇನು ಮಾಡೋಣ ಅಂದರೆ ಚೆನ್ನಾಗಿ ಕಲಿಸೋಣ ಫ್ರೆಂಡ್ಸ್. ಇದ್ರ ಮಧ್ಯದಲ್ಲಿ ನಾನು ನಿಮಗೊಂದು ತಿಳಿಸ್ಕೊಡಿ ಹೆಲ್ತ್ ಟಿಪ್ಸ್ ಏನಂತಂದರೆ, ಮಕ್ಕಳಿಗೆ ನೀವು ಈ ತರಕಾರಿನಲ್ಲಿ ಕ್ಯಾರೆಟ್ನ ಒಂದು ಬೆಳಗಿನ ಜಾವದಲ್ಲಿ ಯಾವಾಗಲಾದರೂ ಸಹಿ ತರಕಾರಿನಲ್ಲಿ ಕ್ಯಾರೆಟ್ನ ನೀವು ಕೊಡೋದ್ರಿಂದ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಯಾಕಂದರೆ ನಾರ್ಮಲಾಗಿ ಅವರು ಊಟದಲ್ಲಿ ತಿನ್ನೋದಿಲ್ಲ. ಸೊ ಈ ರೀತಿ ನೀವು ಕೊಡ್ಬೋದು. ಮನೆಯಲ್ಲೇ ಆದಷ್ಟು ಈ ರೀತಿ ಒಳ್ಳೆ ಅಡುಗೆಗಳನ್ನ ನೀವು ಮಾಡಿ ಮಕ್ಕಳಿಗೆ ಕೊಡಿ ಅಂತೇಳಿ ನಾನು ನಿಮ್ಗೆ ತಿಳಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.